ನಮಸ್ಕಾರ ರೀ. ಬರ್ರಿ ಇವತ್ತು ಇನ್ಸ್ಟಂಟಾಗಿ ಬರೀ 10 ನಿಮಿಷನಾಗ ಈ ಸೆಟ್ ದೋಸೆ ಮಾಡೋದು ತೋರಿಸ್ತೀನಂತ್ರಿ. ಸೆಟ್ ದೋಸೆ ಅಂದರೆ ಅಕ್ಕಿ ಉದ್ದಿನ ಬೇಳೆದಲ್ರಿ, ಮತ್ತು ನಮ್ಮದು ಜೋಳದ ಹಿಟ್ಟಲಿಂದ ಸರಳಾಗಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ. ಈ ದೋಸೆ ಮಾಡ್ಲಿಕ್ಕೆ ನಾವೊಂದು ಮಿಕ್ಸಿ ಜಾರ್ನಾಗ ಏನು ಮಾಡ್ತೀನಿ ರೀ, ಒಂದು ದೊಡ್ಡ ಬಟ್ಟಲು ತುಂಬ ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿನಿ ರೀ. ಅದೇ ಬಟ್ಟಲಿಂದ 1/4 ಬಟ್ಟಲು ಇಲ್ಲಿ ರವೆ ತೊಗೊಂಡಿನಿ ರೀ, ಅಂದ್ರೆ ಮೀಡಿಯಮ್ ರವೆ ರೀ, ಅದೇ ರೀ ಬಾಂಬೆ ರವೆ ತೊಗೊಂಡಿನಿ. ಮತ್ತು 1/4 ಬಟ್ಟಲು ಇಲ್ಲಿ ಮೊಸರು ತೊಗೊಂಡಿನಿ ರೀ. ಮೊಸರು ಜಾಸ್ತಿನೂ ಹುಳಿ ಇರಬಾರ್ದು. ಮತ್ತು ಹಾಗೆ ಇಲ್ಲಿ 1/4 ಬಟ್ಟಲು ನೀರು ಹಾಕ್ಲತ್ತೀನಿ ರೀ. ಸ್ವಲ್ಪ ಇದ್ರಾಗ ಈಗ ಉಪ್ಪು ಹಾಕ್ಬಿಡ್ತೀನಂತ್ರಿ. ಇವೆಲ್ಲ ಹಾಕಿದ್ಮೇಲೆ ಇದಕ್ಕೆ ನಾನು ಒಂದು ಸಲ ರುಬ್ಕೊಂಡು ತರ್ತೀನಂತ್ರಿ. ನೋಡ್ರಿ, ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ಲತ್ತದ್ರಿ. ಮತ್ತು ಒಂದು 1/4 ಬಟ್ಟಲು ನೀರು ಹಾಕ್ಲತ್ತೀನಿ ರೀ. ಮತ್ತು ಇದಕ್ಕೆ ಹಿಂಗೆ ರುಬ್ಕೊಂಡು ಬಂದೀನಿ ರೀ. ಒಂದು ಬುಟ್ಟ್ಯಾಗ ಎಲ್ಲ ತೆಗೆದು ಬಿಡ್ತೀನಂತ್ರಿ. ಆ ಜಾರ್ನಾಗೂ ಸ್ವಲ್ಪ ನೀರು ಹಾಕಿ ಇದ್ರಾಗೆ ಹಾಕ್ಬಿಡ್ತೀನಂತ್ರಿ. ಹೆಚ್ಚು ಕಮ್ಮಿ ನೋಡ್ರಿ, ನಾ ಇಲ್ಲಿ 1 ಬಟ್ಟಲು ನೀರು ಸೇರಿಸೀನಿ ರೀ. ಈಗ ಒಂದು ಸ್ವಲ್ಪ ಇಲ್ಲಿ ಅಡುಗೆ ಸೋಡಾ ಸೇರಿಸ್ಲತ್ತೀನಿ ರೀ. ಸೇರಿಸಿ ಈಗ ನೋಡ್ರಿ, ಚಂದ 1-2 ನಿಮಿಷ ನಾವು ಇದಕ್ಕೆ ಕೈ ಬಿಡಲ್ದಂಗೆ ಹಿಂಗೆ ಕೈ ಆಡಿಸ್ಕೊತಾ ಕಲಿಸ್ಬೇಕಾಗ್ತದೆ ರೀ. ನೋಡ್ರಿ, ನಮ್ದು ಬ್ಯಾಟರ್ ಇಲ್ಲಿ ರೆಡಿ ಆಗ್ಯಾದ್ರಿ. ಒಂದು ಪ್ಯಾನಿಗೆ ಏನು ಮಾಡ್ತೀನಿ ರೀ, ಇಲ್ಲಿ ಸ್ವಲ್ಪ ಎಣ್ಣೆ ಒರೆಸ್ತೀನಂತ. ಚಂದ ಅದು ಬಿಸಿ ಆಯ್ತಂದ್ರೆ ಒಂದು ಸೌಟು ಈ ಬ್ಯಾಟರ್ ತೊಗೊಂಡೋಗಿ ಏನು ಮಾಡ್ತೀನಿ ರೀ, ಅದ್ರಾಗ ಹಾಕ್ಬಿಡ್ತೀನಂತ್ರಿ. ಇದಕ್ಕೇನು ಹರಡೋದು ಬೇಕಾಗಿಲ್ಲ ರೀ, ಸುಮ್ಮನೆ ಹಿಂಗೆ ಹಾಕಬೇಕು ಮತ್ತು ಬಿಡ್ಬೇಕ್ರಿ. ಈಗ ನೋಡ್ರಿ ಎಷ್ಟು ಚಂದ ತೂತುಗಳು ಹೊಂಟವಂತ ನಿಮ್ಗೆ ಕಾಣಿಸ್ಲತ್ತದಲ್ರಿ. ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಂತ್ರಿ. ಇದಕ್ಕೆ ಪಲ್ಟಾಸ್ಕೊತೀನಂತ್ರಿ. ಆಯ್ತು ರೀ, 2 ಮಗ್ಗುಲ ನಾವು ಹಿಂಗೆ ಬಣ್ಣ ಬರತನ ಬೇಯಿಸ್ತಾರೆ ಆಯ್ತು ರೀ. ನಮ್ಮದು ಹೆಲ್ದಿ ಈ ಜೋಳದ ಹಿಟ್ಟಿಂದು ಇಲ್ಲಿ ನಮ್ಮದು ಸೆಟ್ ದೋಸೆ ರೆಡಿ ಆಗಿಬಿಡ್ತದೆ ರೀ. ನಿಮ್ಮ ಫೇವ್ರೇಟ್ ಪಲ್ಯ ಮತ್ತು ಚಟ್ನಿ ಸರಿ ಉಂಡ್ರೆ ಭಾಳ ಅಂದ್ರೆ ಭಾಳ ರುಚಿನೂ ಇರ್ತದೆ ರೀ, ಹಾಗೆ ಹೆಲ್ದಿನೂ ಇರ್ತದೆ ರೀ. ಹಾಗಾದ್ರೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ.